ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶೀಸ್ ಫುಡ್ ಕೆಮಿಸ್ಟ್ ಚಾನೆಲ್. ಇವತ್ತು ನಾನೊಂದು ಸ್ಪೆಷಲ್ ಆಗಿರೋ ಜಾಗದ ಬಗ್ಗೆ ಮಾತ್ರ ಬಂದಿದ್ದೀನಿ. ದಕ್ಷಿಣ ಕನ್ನಡ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ದೈವಾರಾಧನೆ ಅಲ್ವಾ. ಇವತ್ತು ನಾವು ಬಂಟ್ವಾಳ ಹತ್ತಿರ ಇರೋ ಬಡ್ಡಕಟ್ಟೆಯ ರಾಯರ ಚಾವಡಿಗೆ ಬಂದಿದ್ದೀವಿ. ಇದು ಬರೀ ಒಂದು ಜಾಗ ಅಷ್ಟೇ ಅಲ್ಲ, ನಂಬಿದವರ ಪಾಲಿನ ದೊಡ್ಡ ಶಕ್ತಿಯ ಕೇಂದ್ರ. ನೈಟು ಒಂದು ಸುಮಾರು 9 ಗಂಟೆ ಹಂಗೆ ದೆರಳಕಟ್ಟೆಯಿಂದ ಬಂಟ್ವಾಳಕ್ಕೆ ಈ ನೇಮೋತ್ಸವ ನೋಡೋಕ್ಕೆ ತಲುಪಿದ್ವಿ. ನಿಮ್ಮ ಥರನೇ ನನಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಬೇರೆ ದೈವಾರಾಧನೆಗೆ ನೋಡಿದ್ದೀನಿ, ಈ ಒಂದು ದೈವಾರಾಧನೆ ಇದಂತೂ ಮೊದಲೇ ಸರ. It's already 11 o'clock. We are at Rayara Chavadi, which is located in Bantwala, Dakshina Kannada. This place is significantly very famous in Tulunadu, where Panjurli and Kallurti Daivas are worshipped as brothers and sisters. Come travel with me digitally to experience. Even this is very first time for me to experience this beautiful ritual. Today we are going to see the performers is going to get the descendancy of the Daivas and going to worship the villages. ಇದ್ದಕ್ಕಿದ್ದಂಗೆ ಇಂಗ್ಲೀಷಲ್ಲಿ ಮಾತಾಡ್ತಿದ್ದೀನಿ ಅಂತ ಬೈಕೊಂಡ್ಬೇಡಿ. ಖಂಡಿತ ಈ ವಿಡಿಯೋ ಫುಲ್ಲು ಕನ್ನಡದಲ್ಲಿ ನಿಮಗೆ ಈ ಒಂದು ನೇಮೋತ್ಸವ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಂಟ್ವಾಳ ತಾಲೂಕಿನ ಈ ಬಡ್ಡಕಟ್ಟೆಯ ರಾಯರ ಚಾವಡಿ ಅಂದರೆ ತುಳುನಾಡಿನ ದೈವಾರಾಧನೆಯಲ್ಲಿ ತುಂಬ ಫೇಮಸ್. ಇಲ್ಲಿ ದೈವಗಳು ಬರೀ ದೇವರಲ್ಲ, ಮನೆಯವ್ರ ಥರ ಜೊತೆಗಿರ್ತಾರೆ ಅನ್ನೋ ನಂಬಿಕೆ ಇದೆ. ಇಲ್ಲಿನ ವಿಶೇಷ ಅಂದರೆ ಅಣ್ಣ ತಂಗಿ ಅಂತ ಪೂಜೆ ಮಾಡೋ ಕಲ್ಲುರ್ಟಿ ಮತ್ತು ಪಂಜುರ್ಲಿ ದೈವಗಳು ಇಲ್ಲಿ ಒಂದಾದವು ಅನ್ನೋ ಕಥೆ ಇದೆ. ಇಲ್ಲಿ ನಡೆಯೋ ನೇಮೋತ್ಸವ ನೋಡೋಕ್ಕೆ 2 ಕಣ್ಣು ಸಾಲದು. ಸಾವಿರಾರು ಜನ ಬಂದು ಈ ಶಕ್ತಿಯ ದರ್ಶನ ಪಡಿತಾರೆ. ಇನ್ನು ಇಲ್ಲಿನ ಮುಖ್ಯ ಆಕರ್ಷಣೆ ಅಂದರೆ ಪಿಳಿ ಚಾಮುಂಡಿ ಅಥವಾ ಪಿಳಿ ಚಂಡಿ ದೈವ. ಪಿಳಿ ಅಂದರೆ ತುಳುವಿನಲ್ಲಿ ಹುಳಿ ಅಂತ ಅರ್ಥ. Nemotsava already started and it's amazing. You can have a look at it. The whole place is so lit and the villagers have come in one place to experience this ritual. So travel with me to see more uncut real experience of Bhutakola with me tonight. ಇದು ನನ್ನ ಮೊದಲನೇ ಬಾರಿಯ ವ್ಲಾಗ್. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದುವರ್ಸೋಣ. ಪಿಳಿ ಚಾಮುಂಡಿ ಒಂದು ಉಗ್ರ ರೂಪ. ಹುಲಿಯ ಮೇಲೆ ಸವಾರಿ ಮಾಡೋ ಶಕ್ತಿ ಇದು. ಊರಿನ ಗಡಿ ಕಾಯೋದು, ಕೃಷಿ ಮಾಡೋರನ್ನು ಕಾಪಾಡೋದು ಈ ದೈವದ ಕೆಲಸ ಅಂತಾರೆ. ನೀವು ಯಾವತ್ತಾದರೂ ಇವರ ಬಂಡಿ ನೇಮ ನೋಡಿದ್ದೀರಾ? ಆ ವೈಭವ, ಆ ಶಕ್ತಿ ನೋಡಿದರೆ ಮೈ ಜುಮ್ ಅನಿಸುತ್ತೆ. ರಾಯರ ಚಾವಡಿನಲ್ಲಿ ಈ ನೇಮೋತ್ಸವ 2 ದಿನ ನಡೆಯುತ್ತೆ. ಫಸ್ಟ್ ಡೇ ಪಿಳಿ ಚಾಮುಂಡಿ ಮತ್ತು ಕಲ್ಕುಡ, 2ನೇ ದಿನ ಪಂಜುರ್ಲಿ ಮತ್ತು ಕಲ್ಲುರ್ಟಿ ದೈವದ ನೇಮೋತ್ಸವ ನಡೆಯುತ್ತೆ. ಪಂಜುರ್ಲಿ ಎಲ್ಲೋ ಕೇಳಿದ್ದೀನಿ ಅಂತ ಅನಿಸುತ್ತಲ್ವಾ? ಹೌದು, ಕಾಂತಾರನಲ್ಲಿ ನೋಡೋ ದೈವನೇ ಪಂಜುರ್ಲಿ. ಅದೇ ಪಂಜುರ್ಲಿಯ ನೇಮೋತ್ಸವ 2ನೇ ದಿನ ನಡೆಯುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಕವರ್ ಮಾಡಿದ್ದೀನಿ. ಇವತ್ತು ಪಿಳಿ ಚಾಮುಂಡಿ ಮತ್ತು ಕಲ್ಕುಡ ದೈವರ ನೇಮೋತ್ಸವ ಹೇಗೆ ಮಾಡಿದರು ಅಂತ ನೋಡೋಣ. ಮೊದಲು ಕಲ್ಕುಡ ದೈವದ ಬಗ್ಗೆ ಮಾತಾಡೋಣ. ಕಲ್ಕುಡ ಅಂದರೆ ಯಾರು ಗೊತ್ತಾ? ಇಡೀ ಲೋಕವೇ ಬೆರಗಾಗುವ ಶಿಲ್ಪಕಲೆ ಮಾಡುವ ಒಬ್ಬ ಮಹಾನ್ ಕಲಾವಿದ. ಅನ್ಯಾಯಕ್ಕೆ ಒಳಗಾದಾಗ ದೈವವಾಗಿ ಬದಲಾದ ಈ ಶಕ್ತಿ ಇವತ್ತು ನಂಬಿದವರ ಪಾಲಿನ ದೊಡ್ಡ ರಕ್ಷಕ. ನೀವೆಲ್ಲರೂ ಕಾರ್ಕಳ ಗೊಮ್ಮಟೇಶ್ವರನ ನೋಡಿರ್ಬೋದು, ಇಲ್ಲ ಕೇಳಿರ್ಬೋದು. ಅದನ್ನು ಕೆತ್ತನೆ ಮಾಡಿದವರೇ ಈ ಕಲ್ಕುಡ ದೈವ. ನೇಮದ ಸಮಯದಲ್ಲಿ ಕಲ್ಕುಡ ದೈವದ ಆ ನೃತ್ಯ ನೋಡಿದರೆ ಮೈ ಜುಮ್ ಅನಿಸುತ್ತೆ. ಆ ತಾಯಿ ಕಲ್ಲುರ್ಟಿಯ ಪ್ರೀತಿಯ ಅಣ್ಣ ಇವನು. ಅಣ್ಣ ತಂಗಿ ಇಬ್ಬರು ಸೇರಿ ನೇಮನ ಕಾಪಾಡ್ತಾರೆ ಅನ್ನೋದು ಬಲವಾದ ನಂಬಿಕೆ. ಆದರೆ ಇವತ್ತಿನ ಮೇನ್ ಅಟ್ರಾಕ್ಷನ್ ಪಿಳಿ ಚಾಮುಂಡಿ ಅಥವಾ ಪಿಳಿ ಚಂಡಿ ಅಂತ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಇದೇ ಪಿಳಿ ಚಾಮುಂಡಿಯ ನೃತ್ಯ. ಪಿಳಿ ಅಂದರೆ ತುಳುವಿನಲ್ಲಿ ಹುಳಿ ಅಂತ ಅರ್ಥ. ಈ ದೈವದ ಫೇಸ್ ಪೇಂಟಿಂಗ್ ನೋಡಿದರೆ ಆಹಾ, ಎಷ್ಟು ಭಯಂಕರವಾಗಿದೆ ಅಲ್ವಾ. ಹುಲಿಯ ಮೇಲೆ ಸವಾರಿ ಮಾಡೋ ಈ ಚಾಮುಂಡಿಯ ಶಕ್ತಿ ಊರಿನ ಗಡಿ ಕಾಯೋದು ಮಾತ್ರವಲ್ಲ, ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳದ ಹಾಗೆ ನೋಡಿಕೊಳ್ಳೋದು ಮಾತ್ರ ಇವರ ಕರ್ತವ್ಯ. ಈ ನೇಮೋತ್ಸವ ನೋಡೋದಕ್ಕಂತ ಇಡೀ ಊರಿನ ಜನನೇ ಸೇರಿದ್ರು. ದೊಡ್ಡ ಮೈದಾನದಲ್ಲಿ
ಈ ನೇಮೋತ್ಸವನ ಆರ್ಗನೈಸ್ ಮಾಡಿದರು. ಈ ನೇಮೋತ್ಸವ ಯೂಶ್ವಲಿ ಮಿಡ್‌ನೈಟಲ್ಲಿ ನಡೆಯುತ್ತೆ. ಯಾಕಂದರೆ ಈ ನೃತ್ಯ ಮಾಡ್ತಿರ್ತಾರಲ್ಲ, ಅವ್ರ ಮೇಲೆ ದೈವ ಬರೋದು ಅರೌಂಡ್ ಮಿಡ್‌ನೈಟಲ್ಲಿ ಅಂತ ಎಲ್ರೂ ಈ ಟೈಮಲ್ಲಿ ನೇಮೋತ್ಸವ ಮಾಡ್ತಾರೆ. ಎಲ್ಲ ಇಡೀ ಊರಿನ ಜನ ಕೂಡಿರ್ತಾರೆ ಈ ನೇಮ ನೋಡೋದಕ್ಕೆ. ಅದರಲ್ಲೂ ಟೈಮ್ ಆಗ್ತಿದ್ದಂಗೆ ಆ ಬಂಡಿ ನೇಮದಲ್ಲಿ ಪಿಲಿ ಚಾಮುಂಡಿಯ ಅಬ್ಬರ ನೋಡೋಕ್ಕೆ 2 ಕಣ್ಣು ಸಾಲದು. ಆ ಚಂಡೆ ಸದ್ದು, ಆ ದೈವದ ಆರ್ಭಟ ನಿಜಕ್ಕೂ ಮೈ ರೋಮಾಂಚನ ಆಗುತ್ತೆ. ಈ ಇಡೀ ನೇಮದಲ್ಲಿ ಎಷ್ಟು ಚಂದವಾದ ವಾದ್ಯದ ಶಬ್ದ ಇತ್ತು ಅಂದರೆ, ನಾನೊಂದು ಸ್ವಲ್ಪ ಹೊತ್ತು ಮಾತಾಡದೇ ಇರ್ತೀನಿ, ನೀವು ಆ ಶಬ್ದವನ್ನು ಕೇಳಿಸ್ಕೊಳ್ಳಿ. Pili Chamundi. That means tiger. Getting it? ಇಲ್ಲಿನ ಪ್ರತಿಯೊಂದು ಆಚರಣೆಗೂ ಒಂದು ಅರ್ಥ ಇದೆ. ಈ ದೈವ ಮೊದಲು ಗಗ್ಗರ ಆ ಗೆಜ್ಜೆನ ತಗೊಂಡು ಬಂದು ಊರಿನ ಜನರಿಗೆಲ್ಲರಿಗೂ ಆಜ್ಞೆ ಕೇಳಿ, ಆ ಒಂದು ಇಡೀ ದಿಕ್ಕು 4 ದಿಕ್ಕುಗೂ ಓಡಿ ಹೋಗಿ ಅಲ್ಲಿ ನಮಸ್ಕಾರ ಮಾಡಿ, ಆಮೇಲೆ ಆ ದೈವವನ್ನು ತನ್ನ ಮೈ ಮೇಲೆ ಬರೆಸ್ಕೊಂಡು, ಆಮೇಲೆ ಎಲ್ಲ ಇಡೀ ಆ ಆ ಒಂದು ನೇಮದ ವೈಬ್ರೇಷನ್ ಇದೆಯಲ್ವಾ, ತುಂಬ ಪವರ್ಫುಲ್ ಆಗಿರುತ್ತೆ. ಆ ಮೈ ಮೇಲೆ ಬಂದಮೇಲೆ, ದೇವ್ರು ಬಂದಮೇಲೆ ಆಜ್ಞೆ ಕೊಡೋದಾಗಲಿ, ನೀವಂತೂ ಲೈವಲ್ಲಿದ್ದರೆ ಹೆಂಗಾಗುತ್ತೆ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ನಿಮಗೂ ಈ ಥರ ಚಾನ್ಸ್ ಸಿಕ್ಕಿದರೆ ಖಂಡಿತ ಮಿಸ್ ಮಾಡಬೇಡಿ. ಆ ಒಂದೊಂದು ದೈವಗಳಿಗೂ ಹಾಕೋ ಆ ಗಗ್ಗರ, ಕೈಯಲ್ಲಿರೋ ಆಯುಧ ಎಲ್ಲವೂ ಒಂದು ಶಕ್ತಿಯ ಸಂಕೇತ. ಇವತ್ತು ರಾಯರ ಚಾವಡಿಯಲ್ಲಿ ಈ ಇಬ್ಬರು ದೈವಗಳು ಒಟ್ಟಿಗೆ ಒಂದು ನೇಮ ಅಭಯ ನೀಡ್ತಿರೋದು ನೋಡೋಕೆ ನಾವೇ ಪುಣ್ಯ ಮಾಡಿರಬೇಕು. ನೀವೇನಾದರೂ ಲೈವ್ ಆಗಿ ಇದ್ದರೆ ಮಾತ್ರ ಆ ವೈಬ್ರೇಷನ್ ನಿಮಗೂ ಫೀಲ್ ಆಗ್ತಿತ್ತು ಮಾತ್ರ. ನಮ್ಮ ಕರಾವಳಿಯ ಈ ಸಂಸ್ಕೃತಿ ಅಂದರೆ ನಮಗೆ ಯಾವತ್ತಿಗೂ ಹೆಮ್ಮೆನೆ.
ಸಮದಾರಿಕರೇ ಓಲಪ್ಪಾಲ ಬ್ರಹ್ಮ ಸಭನೆ ಮಾಯ ಕಟ್ಟೆಡುಗುಲ್ಲ ಒಂದು ಕಟ್ಲನೆ ನಡಭಾವನ್ನು ವೈದಿಚ್ಛತ್ರ ದೈವಾದಿನ ನೋಡಿದ್ರಲ್ಲ, ಇವತ್ತಿನ ಮೊದಲನೇ ದಿನದ ನೇಮೋತ್ಸವ ಎಷ್ಟು ಪವರ್ಫುಲ್ ಆಗಿತ್ತು ಅಂತ. ಅಲ್ಕುಡ ಮತ್ತು ಹುಲಿ ಚಾಮುಂಡಿ ದೈವಗಳು ನಿಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಫೇವ್ರೆಟ್ ದೈವ ಯಾವುದು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನಿಮ್ಮ ಶೀಸ್ ಫುಡ್ ಕೆಮಿಸ್ಟ್ ಆನ್ ದಿಸ್ ಎಕ್ಸ್ಪ್ಲೋರಿಂಗ್ ಆಲ್ ಟ್ರಾವೆಲ್ ವಿಡಿಯೋಸ್ ಮತ್ತು ಈ ಥರ ದೈವದ ಸ್ಥಳಗಳನ್ನು ನೋಡೋಕ್ಕೆ ಹೋಗ್ತಿದ್ದೀನಿ. ನನ್ನ ಜೊತೆ ಟ್ರಾವೆಲ್ ಮಾಡಬೇಕಂದ್ರೆ ಖಂಡಿತ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾಳೆ ಡೇ 2 ವಿಡಿಯೋದಲ್ಲಿ ನಿಮ್ಮನ್ನು ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಇದು ನನ್ನ ಮೊದಲನೆಯ ವ್ಲಾಗ್. ನನ್ನಲ್ಲಿ ತಪ್ಪಾಗಿದ್ದರೆ, ಏನಾದರೂ ಇನ್ಫಾರ್ಮೇಷನ್ ನಾನು ಕೊಟ್ಟಿರೋ ಈ ವಿಡಿಯೋನಲ್ಲಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕರೆಕ್ಟಾಗಿರೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಕರೆಕ್ಟ್ ಮಾಡ್ಕೊಳ್ತೀನಿ. ಆ್ಯಂಡ್ ಇದು ನನ್ನ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದು. ಸ್ವಲ್ಪ ಇಂಗ್ಲೀಷಲ್ಲಿ ನಾನು ರೆಕಾರ್ಡ್ ಮಾಡಿದ್ದೀನಿ. ಸೊ ಇನ್ಮೇಲೆ ನಿಮಗೆ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಖಂಡಿತ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋನಲ್ಲಿ ಕಾಣ್ತೀನಿ. ಬಾಯ್.